ನಮಸ್ಕಾರ. ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ಕಡೆಯಿಂದ ಏನಂತಿ ಒಬ್ಬ ಕಬ್ಬಿನ ರೈತರಿಗೆ ಅಂತ ನಮ್ಮ ಬಯೋಕಿಟ್ ನಾವು ಕೊಟ್ಟಿದ್ದೀವಿ. ಅದನ್ನ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ತೆಗೆದಾರ. ಆ ರೈತರು ಯಾರಂತ ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಲ್ಲ ನಮ್ಮ ರೈತ ಬಂದವರಿಗೆ. ದರ್ಶನ್ ಮಾವೀರ್ ಹಳ್ಳೂರು ಅಂತ್ರಿ. ದರ್ಶನ್ ಮಾವೀರ್ ಹಳ್ಳೂರ. ಇದು ಊರು ಯಾವ ಇದ? ಹಳಿಂಗಳಿ ರೀ. ಹಳಿಂಗಳಿ ಜಿಲ್ಲಾ ತಾಲೂಕು ಯಾವ್ದು ಬರ್ತೈತ್ರಿ? ರಬಕವಿ ಬನಟ್ಟಿ ಬಾಗಲಕೋಟೆ ಜಿಲ್ಲಾ ರೀ. ರಬಕವಿ ಬನಟ್ಟಿ ತಾಲೂಕು ಬರ್ತೈತ್ರಿ. ಜಿಲ್ಲಾ ಏನೈತಿ? ಬಾಗಲಕೋಟೆ. ಬಾಗಲಕೋಟೆ ಬರ್ತೈತಿ. ಊರು ಏನಂತಿ ಹಳಿಂಗಳಿ. ನಾವೇಂತಿ ನಿಮ್ದು ಮೊದ್ಲಕ್ಕ ಅನಿಲ್ ಸರ್ ಏನಂತಿ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ಏನಂತಿ ಬಯೋಕಿಟ್ ನಿಮ್ಗೆ ಕೊಟ್ರಿ. ಔಷಧ ಕೊಡಕ್ಕಿಂತ ಮೊದ್ಲು ಯಾವ ರೀತಿ ಇತ್ತು ಕಬ್ಬು ನಿಮ್ದು? ಔಷಧ ಕುಡಿಕಿಂತ ಮೊದ್ಲು ಪೂರಾ ವೀಕ್ ಇತ್ತು ನಮ್ಗೆ. ಪೂರಾ ವೀಕ್ ಇತ್ತು. ಒಂದೊಂದ ಮರಿ ಇತ್ತು. ಯಾವ ರೀತಿ ಇತ್ತು ಅನಿಲ್ ಸರ್? ಏನು ಸಿಂಗಲ್ ಬಂದಿರ್ತಿರ್ಲಿ ಹೊಡೋದ ಅಷ್ಟೇ ಇತ್ತು. 20 ದಿವಸಿಗೆ ಏನೈತಿ ನೋಡ್ರಿ, ಒಂದ್ ಕಬ್ಬಿಗೆ 8-10 ಮರಿ ಬತ್ರಿ. ಇದನ್ನ ಏನೇನ್ ಮಾಡ್ರಿ ಅವಾಗ ಔಷಧ ಕೊಟ್ಟು ಬಳಕ ನೀವು? ಒಮ್ಮಿ ಬಡಿ ಬಿಟ್ಟೇನ್ರಿ. ಒಮ್ಮೆ ಬಡ್ ಡ್ರಿಂಚಿಂಗ್ ಮಾಡ್ರಿ. ಡ್ರಿಂಚಿಂಗ್ ಮಾಡೇನ್ರಿ. ಒಮ್ಮೆ ಸ್ಪ್ರೇ ಹೊಡೆದ್ರಿ. ಒಂದ್ 20 ದಿವಸ ಬಿಟ್ಟು ಒಮ್ಮೆ ಸ್ಪ್ರೇ ಮಾಡೇನ್ರಿ. 20 ದಿನ ಬಿಟ್ಟು ಸ್ಪ್ರೇ ಮಾಡಿರಿ. ಇದನ್ನ ಯೂಸ್ ಮಾಡೋದು ನಿಮ್ಗೆ ಏನ್ ಫರ್ಕ್ ಅನ್ಸ್ರಿ? ನಮಗ್ ಕಬ್ಬ ದಮ್ಮು ಅನ್ಸೈತ್ರಿ. ಕಬ್ಬು ಉದ್ದು ಆಗೈತ್ರಿ. ಬೆಳವಣಿಗೆನೂ ಸ್ಪೀಡ್ ಐತ್ರಿ. ಮತ್ತ ಮಗ್ಗಲ್ಕಿನ ಅವ್ರ ಪ್ಲಾಟ್ ನೋಡ್ಬೇಕಾದ್ರೂ ನಮ್ ಕಬ್ಬ ಅವ್ರಕಿಂತನೂ ಚಲೋ ಐತಿ. ಅವ್ರಕಿಂತ ಚಲೋ ಐತೆ. ಮೊದಲಕ್ಕೆ ಒಂದ್ಸಲ ಡ್ರಿಂಚಿಂಗ್ ಮಾಡೋದು ಮರಿ ಜಾಸ್ತಿ ಬರ್ತದೆ ಹೇಳ್ರಿ. ಮರಿ ಎಷ್ಟು ಬಂದ ಸ್ವಲ್ಪ ಏನು ಸಲ ಅನಿಸ್ ಸರ್ ಈಗ? 1 2 3 4 5 6 7 8 9 ಒಂದು 10-12 ಮರಿ. 9ರಿಂದ 10-12 ತನ ಮರಿ ತನ ಎಲ್ಲ ಗದಿಗಿದಾವ್ರಿ. ಮೊದಲಕ್ಕೆ ಒಂದೊಂದ್ ಐತ. ಓಕೆ, ಇದನ್ನ ಬಿಡ. ಈಗ 2 ಸಲ ನೀರ್ನ ಬಿಟ್ರಿ, 2 ಸಲ ಸ್ಪ್ರೇ ಹೊಡೆದ್ರಿ. ಒಮ್ಮೆ ಬಡಿ ಬಿಟ್ಟಂದ್ರೆ ಒಮ್ಮೆ ಸ್ಪ್ರೇ ಮಾಡಿ. ನಾವೇನ್ ಹೇಳಿದ್ವಿ 2 ಸಲ ಡ್ರಿಂಚಿಂಗ್ ಮಾಡ್ರಿ, 2 ಸಲ ಸ್ಪ್ರೇ ಮಾಡಿದ್ವಿ. ನೀವು ಮಾಡಿಲ್ಲ, ಬರೀ 1 ಸಲ ನೀರ್ನಾಗ 1 ಸಲ ಸ್ಪ್ರೇ ಮಾಡಿರಿ. ಮತ್ ಗಣಿಕೆ ಎಷ್ಟಾಗ್ಯಾವ ಎಣಿಸಿರಲ್ಲ? 1 2 3 4 5 6 7 8ನೇ ಗಣಿಕೆ ಸ್ಟಾರ್ಟ್ ಐತಿ. 8. ಈಗ ಇದೊಂದು ಎಣಿಸ್ರಿ ಇದ ನಿಲ್ಸರ. 1 2 3 4 5 6 7 8 9 10ನೇ ಗಣಿಕೆ. 8 9 10 12 ತನ ಹೋದಂಗ ಮರಿ ಗಣಿಕೆ ಸಂಖ್ಯೆ ಐತಿ. ಗಣಿಕೆ ದಪ್ಪ ಐತ್ರಿ. ಗಣಿಕೆ ದಪ್ಪ ಐತ್ರಿ. ಓಕೆ, ನಿಮ್ಗೆ ಹೆಂಗ್ ಅನ್ಸೈತ್ರಿ ಇದು ಔಷಧ ಯೂಸ್ ಮಾಡೋದ್ರಿಂದ, ಕಿಟ್ ಯೂಸ್ ಮಾಡೋದ್ರಿಂದ? ನಮಗ್ ಚಲೋ ಅನ್ಸೈತ್ರಿ. ನಾವು ಒಟ್ಟ 1 ಡೋಸ್ ಗೊಬ್ಬರ ಆಗದನ್ರಿ. 5.5 ತಿಂಗಳ ಆತ್ರ ಕಬ್ಬ ಹಚ್ಚಿ. ಇದು 5.5 ತಿಂಗಳ ಆತ. 5.5 ತಿಂಗಳ ಆತ್ರ ಕಬ್ಬ ಹಚ್ಚಿ. ಅದ್ರೊಳಗ ಒಮ್ಮಿ ಹಿರೇ ಹೋಗಿದೇನ್ರಿ ಫಸ್ಟಿಗೆ ಅಷ್ಟ. ಆಯ್ತು, ಕಸ ಔಷಧ ಹೊಡೋದು ನಿಮ್ದು ಬಡಿಗೆ ಬಿಟ್ಟೇನಿ. 20 ದಿನ ಸ್ಪ್ರೇ ಮಾಡೀನಿ. ಅದ್ರ ಬಳಕ ಸಾಲ ಹೊಡಿತಕ್ಕ ಏನು ಗೊಬ್ಬರ ಆಗುದಿಲ್ರಿ ನಾವು ಇದಕ್ಕೆ. ಓಕೆ ಓಕೆ. ಈಗ ನಿಮ್ಗೆ ಮೊದ್ಲಕ್ಕ ಕಬ್ಬ ಹಚ್ಚಿದ್ರಿ ಅವಾಗ ಹೆಂಗ್ ಬರ್ತಿತ್ತು, ಈಗ ಡಿಫ್ರೆಂಟ್ ಅನ್ಸೈತಿ. ಫರ್ಕ್ ಅನ್ಸೈತಿ. ಅದು ಬದಲವ್ರು ಕೇಳ್ತಿರ್ಬೇಕಲ್ಲ ಏನು ಯೂಸ್ ಮಾಡಿದ್ರಪ್ಪ? ಹೇಳ್ರಿ, ಆದ್ರೂ ಹೇಳಿಲ್ರಿ ನಾನು. ಮತ್ತೀಗ ನಿಮ್ಗೆ ಹಳಿಂಗಳಿ ಆಗಲಿ, ಸೇಗುನ್ಸಿ, ತಾಂಬಡಿ ಸುತ್ತಮುತ್ತ ಏರ ರೈತರಿಗೆ ಏನ್ ಹೇಳ್ತೀರಿ? ಯೂಸ್ ಮಾಡ್ರೆ ಚಲೋ ರಿಸಲ್ಟ್ ಐತ್ರಿ. ಇದು ಬಯೋಕಿಟ್ ಎಲ್ಲರೂ ಏನಂತ ಯೂಸ್ ಮಾಡ್ರಿ. ರಿಸಲ್ಟ್ ಚಲೋ ಐತ್ರಿ. ರಿಸಲ್ಟ್ ಚಲೋ ಐತೆ. ಇಳುವರಿ ಜಾಸ್ತಿ ರೀ, ಖರ್ಚು ಕಡಿಮೆ ರೀ. ಇಳುವರಿ ಜಾಸ್ತಿ, ಖರ್ಚು ಕಡಿಮೆ ಐತೆ. ಇದು ಎಷ್ಟು ಎಕರೆಗೆ ಔಷಧ ಯೂಸ್ ಮಾಡಿದ್ರಿ ನಮ್ದ? ನಾವು 1.5 ಎಕರೆಗೆ ಮಾಡಿದ್ವಿ. ಈ 1.5 ಎಕರೆಗೆ ಯೂಸ್ ಮಾಡಿರಿ. ಓಕೆ ಓಕೆ. ಇನ್ನು ಉಳಿದ ಕಬ್ಬಿಗೆ ನೀವು ಯೂಸ್ ಮಾಡ್ರಿ ನಾ ಮಾಡ್ನೂರ್ಲೆ. ಇನ್ನೇಂತಿ ನೆಕ್ಸ್ಟ್ ಏನೈತಿ ಇದನ್ನ ನೀರ್ನಾಗ ಬಿಡ್ರಿ. ಮತ್ತೆ ಏನು ಉಳ್ದೈತ್ರಲ್ಲ ಇದನ್ನ ಒಂದು ಡೋಸ್ ನೀರ್ನಾಗ ಬಿಡ್ರಿ. ರೈತರ ಏನೈತಿ ಪೂರಾ ಏನೈತಿ ನಮ್ಮ ರೈತರಿಗೆ ಎಲ್ಲರಿಗೂ ಏನೈತಿ ಹೇಳ್ಯಾರ, ಈ ರೀತಿ ಕಬ್ಬು ಐತಿ 5 ತಿಂಗಳ ಕಬ್ಬ. ಇದು ಪೂರಾ ಏನೈತಿ ಹೊಳಿ ಏರಿಯಾ ಇದು. ಸೌಳ್ ಜೋಳಿ ನೆಲ ಇದ್ದಿದ್ದು ಏರಿಯಾದಾಗ ಏನೈತಿ ಈ ರೀತಿ ಕಬ್ಬು ರಿಸಲ್ಟ್ ಬಂದೈತಿ. ರೈತರಿಗೆ ಅಂತ ತುಂಬ ಧನ್ಯವಾದ. ನಮಸ್ಕಾರ ಸರ್.